ಸುರೇಶ್ ಅಂತ, ನಾರ್ಶೆಟ್ಟಹಳ್ಳಿ ಗ್ರಾಮ ನಮ್ಮದು, ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ನಾವು ಅಲ್ಪ ಪ್ರಮಾಣದಲ್ಲಿ ಅಡಿಕೆ ಬೆಳಿತೀವಿ, ಒಂದು 25 ಕ್ವಿಂಟಲ್ ಅಡಿಕೆ ಬೆಳಿತೀವಿ. ನಾವು ಒಂದು 6 ಬೆಟ್ಟಿನ ಮಿಷಿನ್ ತರಲಿಕ್ಕೆ ನಾವು ಶಿವಮೊಗ್ಗ SGM ಟೆಕ್ನಾಲಜಿಗೆ ಹೋಗಿದ್ವಿ. ಅಲ್ಲಿ ಪ್ರಕಾಶ್ ಅವ್ರು ಕರೆದು ಒಂದು ಅರೇಕಾ ಮಿಲ್ ಇದೆ, ಅದನ್ನ ಯಾಕೆ ಮಾಡಬಾರ್ದು ಅಂತ ಕೇಳಿದ್ವಿ. ನಾವು ಅವರು ಡಿಸ್ಕಷನ್ ಮಾಡಿದಾಗ ಇವತ್ತಿನ ಲೇಬರ್ ಸಮಸ್ಯೆಗೆ ನಮಗದು ಸೂಕ್ತ ಅನ್ನಿಸ್ತು. ಆವಾಗಲೇ ನಾವು ಡಿಸೈಡ್ ಮಾಡಿಕೊಂಡು ನಾವು ಒಂದು ಅರೇಕಾ ಮಿಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅವರು ನಮ್ಮ ಕಾನ್ವರ್ಸೇಷನ್ ಪ್ರಕಾರ ಮಾಡಿದ ಪ್ರಕಾರ ನಾವು ಸಕ್ಸಸ್ ಆಗಿದ್ದೀವಿ. ಈಗ ಇಲ್ಲಿದೆ ನೋಡಿ, ಇಲ್ಲಿಗೆ ನಾವು ಒಂದು ಬಂಕರ್ ಅಂತ ಬರುತ್ತೆ, ಇದರಲ್ಲಿ ಟ್ಯಾಕ್ಟ್ರಿ ಅದರಲ್ಲಿ ಹಂಗೆ ಡೈರೆಕ್ಟ್ ಅನ್ಲೋಡ್ ಆಗುತ್ತೆ. ಕಾಯಿನ ತಗೊಳುತ್ತೆ ಮೇಕೆ, ಮೇಕೆ ತೊಗೊಂಡು ಅಲ್ಲಿ ಮಿಷಿನ್ ನೋಡಿಕೊಂಡು ಅಲ್ಲಿ ಮೂಗು ಮುರಿದು ಮತ್ತು ಆ ಕಡೆಯಿಂದ ಗೊರಬಲನ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಆಟೋಮೆಟಿಕ್ಲಿ ಇಲ್ಲಿಗೆ ದುಂಡು ಬರುತ್ತೆ. ಒಂದು ಕಡೆ ಗೊರಬಲು ಬರುತ್ತೆ, ಆ ಗೊರಬಲನ್ನ ಮತ್ತೆ ತೆಗೆದು ಅಲ್ಲಿ ಇನ್ನೊಂದು ಗೊರಬಲು ಮಿಷಿನ್ ಇದೆ. ಆ ಗೊರಬಲು ಮಿಷಿನ್ಗೆ ಹಾಕಿದರೆ ನಮಗೆ ಅಡಿಕೆ ಬಾಯ್ಲ್ ಮಾಡಲಿಕ್ಕೆ, ಬೇಯಿಸಲಿಕ್ಕೆ ರೆಡಿ ಆಗುತ್ತೆ. ಮತ್ತು ಒಂದು ದಿನಕ್ಕೆ 300ರಿಂದ 400 ಡಬ್ಬ ನಾವು ಹೊಡಿತೀವಿ ಈಗ ಅಟ್ ಪ್ರೆಸೆಂಟು. ಆ 400 ಡಬ್ಬ ಹೊಡಿಲಿಕ್ಕೆ ಕನಿಷ್ಠ ಅಂತಂದರೆ ನಮಗೆ 100ರಿಂದ 150 ಜನ ಲೇಬರ್ ಬೇಕು. ಈಗ ಅದನ್ನು ನಾವು ಒಂದು 10ರಿಂದ 12 ಜನ ಲೇಬರ್ದಲ್ಲಿ ಅದನ್ನು ಮುಗಿಸ್ಕೊಳ್ತಾ ಇದ್ದೀವಿ. ಮತ್ತು ಈಗ ನಮಗೆ ರಿಸಲ್ಟು ಚೆನ್ನಾಗಿ ಬಂದಿದೆ. ನಾರ್ಶೆಟ್ಟಹಳ್ಳಿ ಗ್ರಾಮಸ್ಥರದ್ದು ಒಳ್ಳೆ ಅಭಿಪ್ರಾಯ ಚೆನ್ನಾಗಿದೆ. ಸುತ್ತಮುತ್ತಲು ಗರ್ಗ, ವನ್ಯಭಾಗಿ ಇರ್ಬೋದು, ಶಿವಪುರ ಇರ್ಬೋದು, ಎಲ್ಲ ಗ್ರಾಮಸ್ಥರಿಂದಲೂ ಒಳ್ಳೆಯ ಅಭಿಪ್ರಾಯ, ಉತ್ತಮವಾಗಿ ರಿಸಲ್ಟ್ ಬಂದಿರೋದ್ರಿಂದ ಅವರು ತುಂಬ ಇಷ್ಟಪಟ್ಟಿದ್ದಾರೆ. ಬೇರೆ ಬೇರೆ ದೂರದ ಊರದಿಂದಲೂ ಜನ ಬಂದು ಇದನ್ನು ನೋಡ್ಕೊಂಡು ಹೋಗಿ ನಾವು ಇದೇ ಥರ ಮಾಡಬೇಕು ಅಂತಿದ್ದಾರೆ. ಎಲ್ಲ ರೈತರು ಮಾಡಿದರೆ ಊರಿಗೊಂದಾದ್ರೂ ತುಂಬ ಅನುಕೂಲ ಇದು. ನಾವು ಈ ಅರೇಕಾ ಮಿಲ್ ಮಾಡಲಿಕ್ಕೆ ನಮ್ಮ ಪ್ರಕಾಶ್ ಸರ್ ಕೊಟ್ಟಂಥ ಒಂದು ಸಹಕಾರ, SGM ಟೆಕ್ನಾಲಜಿ ಸಿಬ್ಬಂದಿಯವರು ಸಂಪೂರ್ಣವಾದಂಥ ಒಂದು ಸಹಕಾರ ಮತ್ತು ಪ್ರತಿಯೊಂದು ಹಂತದಲ್ಲೂ ಅವರು ಕೋಆಪ್ರೇಷನ್ ಮಾಡಿದ್ರಿಂದ ನಾವು ಈ ಹಂತಕ್ಕೆ ಮಾಡಲಿಕ್ಕಾಯ್ತು, ಸಕ್ಸಸ್ ಮಾಡಲಿಕ್ಕಾಯ್ತು. ಪ್ರತಿಯೊಂದಕ್ಕೂ ಅವರು ಮಾಡಿದ್ದರಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು SGM ಟೆಕ್ನಾಲಜಿ ಸಿಬ್ಬಂದಿ ವರ್ಗಕ್ಕೂ ಮತ್ತು ಪ್ರಕಾಶ್ ಅವ್ರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.